ಲೋಕಸಭೆ ಚುನಾವಣೆಗೆ ದಿನಗಣನೆ ಶುರುವಾಗಿರುವ ಹೊತ್ತಲ್ಲೇ ಪ್ರಧಾನಮಂತ್ರಿ ಮೋದಿ ಅವರು ಸಂಸತ್ನಲ್ಲಿ ಮತ ಕಹಳೆಯನ್ನು ಮೊಳಗಿಸಿದ್ದಾರೆ. ರಾಷ್ಟ್ರಪತಿ ಭಾಷಣದ ಮೇಲಿನ ವಂದನಾ ನಿರ್ಣಯದ ಮೇಲೆ ಇವತ್ತು ಲೋಕಸಭೆಯಲ್ಲಿ ಸುದೀರ್ಘವಾಗಿ 1.5 ಗಂಟೆಗಳ ಕಾಲ ಮಾತನಾಡಿದ ಮೋದಿ ಅವರು 10 ವರ್ಷದ ಎನ್ಡಿಎ ಸರ್ಕಾರದ ಸಾಧನೆಯನ್ನು ಮೆಲುಕು ಹಾಕುತ್ತಲೇ ಮುಂದಿನ ಅಭಿವೃದ್ಧಿಯ ನೀಲಿನಕ್ಷೆಯನ್ನು ತೆರೆದಿಟ್ಟರು. ಕಾಂಗ್ರೆಸ್ನ ವಂಶವಾದ ಪ್ರಜಾಪ್ರಭುತ್ವಕ್ಕೆ ಅಪಾಯ ಅಂತ ವಿಶ್ಲೇಷಿಸಿದ ನರೇಂದ್ರ ಮೋದಿ ಅವರು ಖರ್ಗೆ ಅಂತವರನ್ನ ರಾಜ್ಯಸಭೆಗೆ ನೂಕಿ ಕುಟುಂಬದ ಕುಡಿಗಳನ್ನು ರಿಲಾಂಚ್ ಮಾಡಲಾಗ್ತಾ ಇದೆ ಅಂತ ಪರೋಕ್ಷವಾಗಿ ರಾಹುಲ್ ಗಾಂಧಿ ವಿರುದ್ಧ ಹರಿಹಾಯ್ದರು. ಸಂಸದ ಡಿ.ಕೆ. ಸುರೇಶ್ ಅವರ ಭಾರತ ವಿಭಜನೆಯ ಮಾತಿಗೆ ಆಕ್ರೋಶ ವ್ಯಕ್ತಪಡಿಸ್ತಾನೆ. ಎಷ್ಟು ಸಲ ದೇಶ ಬಳಿತೀರಿ ರೇ ಅಂತ ಪ್ರಶ್ನೆ ಕೇಳಿದ್ರು. ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ 400 ಸ್ಥಾನ ಗೆದ್ದುಬಿಟ್ಟು ಎನ್ಡಿಎ ಅಧಿಕಾರ ಹಿಡಿಯುವ ವಿಶ್ವಾಸ ವ್ಯಕ್ತಪಡಿಸಿದ ಮೋದಿ ತಮ್ಮ ಮುಂದಿನ ಅವಧಿಯಲ್ಲೇ ಭಾರತವನ್ನು ಅತಿ ದೊಡ್ಡ ಅಂದರೆ 3ನೇ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರವನ್ನಾಗಿಸುವ ಶಪಥವನ್ನು ತೆಗೆದುಕೊಂಡರು. 370 सीट और एनडीए को 400 पार. देश में अलग देश बनाने की वकालत करते हैं. जोड़ने की बातें छोड़ो, तोड़ने की कोशिश करिए. आगे आपके अंदर क्या पड़ा हुआ है? क्या इतने टुकड़े करके अभी भी आपके मन को समाधान नहीं हुआ है? देश के इतने टुकड़े कर चुके हो आप, और टुकड़े करना चाहते हो? कब तक करते रहोगे? There is a well argued view that in the next 3 decades, India's nominal GDP will take the country to the 3rd rank after the US and China. उस समय ये ब्रह्मांड के बड़े अर्थशास्त्री कह रहे थे कि 3रे नंबर पर 30 साल में हम पहुंच जाएंगे. जांच करना ये एजेंसियों का काम है. एजेंसियां स्वतंत्र होती हैं और संविधान ने उनको स्वतंत्र रखा हुआ है. और जज करने का काम न्यायाधीश का है. जज करने का काम न्यायाधीश का है और वो अपना काम कर रहे हैं. ಪ್ರತಿಪಕ್ಷಗಳು ಸರ್ ಆಡಳಿತ ಪಕ್ಷದ ವಿರುದ್ಧ ಬಳಸಿಕೊಂಡಿದ್ದ ಪ್ರತಿಯೊಂದು ಆರೋಪಕ್ಕೂ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಇದರಲ್ಲಿ ಬಹಳ ಮುಖ್ಯವಾಗಿ ನಾನು ಗಮನಿಸಿದ 3 ಅಂಶಗಳು ಅಂದ್ರೆ ಸರ್, ಬಿಜೆಪಿ ಯಾಕೆ ಗೆಲ್ಲಬೇಕು ಅಂತ ಒಂದು ಎಕ್ಸಾಂಪಲ್ ಅನ್ನ ಅಥವಾ ಒಂದು ಎಕ್ಸ್ಪ್ಲನೇಷನ್ ಅನ್ನ ಕೊಟ್ರೆ, ಕಾಂಗ್ರೆಸ್ ಅನ್ನ ಯಾಕೆ ಸೋಲಿಸಬೇಕು ಅಂತ 5 ಎಕ್ಸ್ಪ್ಲನೇಷನ್ ಕೊಟ್ಟಂಗಿತ್ತು. ಕಾಂಗ್ರೆಸ್ನ ಪ್ರಾಬ್ಲಮ್ ಅಥವಾ ದೇಶದ ಪ್ರಾಬ್ಲಮ್ INC ಅಂತ ಹೇಳಿದ್ರು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಜನ ಅಂದ್ಕೊಂಡ್ರೆ ಇಂದಿರಾ ಗಾಂಧಿ, ನೆಹರು ಮತ್ತೆ ಕಾಂಗ್ರೆಸ್ ಇಟ್ ಸೆಲ್ಫ್ ಅನ್ನೋ ಮಾತನ್ನ ಹೇಳಿದ್ರು. ಕಾಂಗ್ರೆಸ್ ಇದ್ರ ಬಗ್ಗೆ ತುಂಬಾ ಆಶ್ಚರ್ಯ ಪಡಬೇಕಾಗಿಲ್ಲ, ಬಿಕಾಸ್ ಅವರು ಸರ್ದಾರ್ ಪಟೇಲ್ರ ಬಗ್ಗೆ ಮಾತಾಡಲಿಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಬೇಕಾಗಿರಲಿಲ್ಲ, ಸೊ ಹೀಗಾಗಿ ಅನುಭವಿಸ್ತಿದ್ದಾರೆ ಅಂತ. ಅಂಡ್ ಮೋರ್ ಓವರ್ ಬಿಜೆಪಿಯ ನಂಬರ್ಸ್ ಅನ್ನ ನಾವು ನೋಡಿದಾಗ ಸರ್, ಕಾಂಗ್ರೆಸ್ 100 ವರ್ಷದಲ್ಲೂ ಇದನ್ನ ಸಾಧನೆ ಮಾಡೋದಕ್ಕಾಗಿರ್ತಿರ್ಲಿಲ್ಲ ಅಂತ ಹೇಳಿದಾಗ ಕಾಂಗ್ರೆಸ್ ಹತ್ರ ಆನ್ಸರ್ ಇಲ್ಲ. ಬಿಕಾಸ್ ಅವರು ಈಗ ಗರೀಬಿ ಹಟಾವೋ ಅಂದ್ರು, ಆ ಪ್ರಾಮಿಸ್ ಅನ್ನ ಅವರ ಕಾಲಾವಧಿನಲ್ಲಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಆರೆಲ್ಸ್ ರೀಸನ್ಸ್ ಏನು ಅಂತ ಜನರ ಮುಂದೆ ಇಡಕ್ಕಾಗಲಿಲ್ಲ. ಈಗ ಬಿಜೆಪಿ ಅವರು ಅದನ್ನೇ ಮಾಡ್ತಾರೆ. ಸಾಲ ಯಾಕೆ ಮಾಡಿದ್ವಿ? 100 ವರ್ಷದಲ್ಲಿ ಒಮ್ಮೆ ಎದುರಾದ ಕರೋನಾ ಅಥವಾ ಬೇರೆ ತರದ ಸಮಸ್ಯೆಗಳನ್ನು ಎದುರಿಸಿದ್ವಿ, ಅದಕ್ಕೆ ನಾವು ಸಾಲ ಮಾಡಿದ್ವಿ ಸ್ವಾಮಿ, ಜನರ ಮುಂದೆ ಆನ್ಸರ್ ಮಾಡಿದ್ರು. ಕಾಂಗ್ರೆಸ್ ನಿರುತ್ತರವಾಗಿ ಯಾವುದೇ ತರದ ರಿಯಾಕ್ಷನ್ ನಿಲ್ಲದ ಹಾಗೆ ನಿಂತ್ಕೊಂಡ್ಬಿಟ್ಟಿದೇನೋ ಅಂತ ಅನ್ಸ್ಬಿಡುತ್ತೆ ಸರ್. ನೋ ಆನ್ಸರ್ಸ್. ಅಬ್ಸಲ್ಯೂಟ್ಲಿ ನೀವು ಹೇಳೋದಕ್ಕೆ ನಾನು ಸಹಮತಿಯನ್ನು ವ್ಯಕ್ತಪಡಿಸ್ತಾ ಒಂದು ಸೂಕ್ಷ್ಮ ವಿಚಾರವನ್ನು ನೀವು 3ನೇ ಪಾಯಿಂಟ್ ಹೇಳಿದ್ರಲ್ಲ, ನೆಹರು ಕಾಂಗ್ರೆಸ್ ಅನ್ನೋದನ್ನು ತಾವು ಹೇಳಿದ್ರಲ್ಲ, ಇವತ್ತು ನೋಡಿ ನರೇಂದ್ರ ಮೋದಿಯವರ ಭಾಷಣದ ಉದ್ದಕ್ಕೂ ಕೂಡ ನೆಹರು ಮತ್ತು ಗಾಂಧಿ ಕುಟುಂಬ, ನೆಹರು ಮತ್ತು ಗಾಂಧಿ ಕುಟುಂಬ, ನೆಹರು ಮತ್ತು ಗಾಂಧಿ ಕುಟುಂಬ ಅದರ ಬಗ್ಗೆನೇ ಮಾತನಾಡ್ಕೊಂಡು ಬಂದರು. ಯಾಕೆ ಅನ್ನೋದನ್ನು ಒಂದು ಸ್ವಲ್ಪ ನಾವು ಡಿಸೆಕ್ಟ್ ಮಾಡೋಣ. ನೋಡಿ, ಈ ಭಾರತಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ಬಂದಾಗ ನಾನು ಆಪೋಸಿಟ್ ಸೈಡಿಂದ ಬರ್ತೀನಿ. ಓಕೆ, ನಂತರದಲ್ಲಿ ಒಂದು ಸ್ವಲ್ಪ ನೆಗೆಟಿವ್ಸ್ಗೆ ಬರ್ತೀನಿ. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಭಾರತ ಯಾವ ಹಂತದಲ್ಲಿತ್ತು ಅಂತಂದರೆ, ರಕ್ತದಾಹಿಗಳಾಗಿದ್ದಂಥ ಸುಮಾರು ಜನ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು, ಹೆಣಗಳು ಉರುಳು ಬಿದ್ದಿದ್ವು. ಅದರ ಜೊತೆಗೆ ನಮ್ಮ ಅನೇಕ ಜನ ವೀರ ಯೋಧರು ತಮ್ಮ ಪ್ರಾಣವನ್ನು ಚೆಲ್ಲಿದ್ರು, ನೆತ್ತರ ಚೆಲ್ಲಿದ್ರು. ಮತ್ತು ಇಡೀ ದೇಶದ ಲಿಟ್ರಸಿ ರೇಟು ಆಗಿನ ಸಂದರ್ಭದಲ್ಲಿ ಕೇವಲ 13% ಇತ್ತು. 13% ಇಡೀ ದೇಶದ ಲಿಟ್ರಸಿ ರೇಟ್ ವೆನ್ ವಿ ಗಾಟ್ ಫ್ರೀಡಮ್ ಇನ್ 1947.
ಅದರ ಜೊತೆಗೆ ಪ್ರಧಾನಿಯಾದಂಥ ನೆಹರೂರವರು ಅತ್ಯುನ್ನತ ಕೆಲಸಗಳನ್ನ, ಅತ್ಯುನ್ನತ ಕಾರ್ಯಗಳನ್ನ ಮಾಡಿದ್ರು. ನಿಮ್ಗೆ ಹೇಳ್ತೀನಿ ಕೇಳಿ, 5 IITಗಳನ್ನ ತಂದ್ರು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಮತ್ತು ಆಗ ಪ್ರಾಥಮಿಕ ಶಿಕ್ಷಣದ ಕಲಿಕೆಯ ಹಂತವನ್ನ ತರುವ ಸಲುವಾಗಿ ಸಣ್ಣ ಪುಟ್ಟ ಶಾಲೆಗಳನ್ನ ವಲಯ ಮಟ್ಟದಲ್ಲಿ ಶುರು ಮಾಡಿದ್ದು ಇದೇ ನೆಹರು. ನೀವು ಕೇಳ್ತಾ ಇರ್ಬೋದು ಯಾಕೆ ಪಾಸಿಟಿವ್ಸ್ ಮಾತಾಡ್ತಾ ಇದ್ದೀನಿ ಅಂತ. ನಾನು ಬರ್ತೀನಿ ಯಾಕೆ ಅಂತ ನಿಮ್ಗೆ ಗೊತ್ತಾಗತ್ತೆ 5 ನಿಮಿಷದಲ್ಲಿ. IITಗಳನ್ನ ಹೇಗೆ ಮಾಡಿದ್ರು ನೆಹರು ಅಂತಂದ್ರೆ, UK, ಜರ್ಮನಿ, ರಷ್ಯಾ ಈ ತರದ ದೇಶಗಳಿಂದ ಸಾಲ ತಗೊಂಡು ಬಂದು IIT ಮಾಡಿದ್ರು. ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ಗಳನ್ನು ನೆಹರು ಕಟ್ಟಿದ್ರು. ಅದು ಅಷ್ಟೇ, ಬೇರೆ ಬೇರೆ ದೇಶಗಳಿಂದ ಸಾಲ ತಗೊಂಡು ಬಂದ್ರು. ಜರ್ಮನಿ ಸಾಲ ಕೊಡ್ತು, ರಷ್ಯಾ ಸಾಲ ಕೊಡ್ತು, UK ಸಾಲ ಕೊಡ್ತು. ಮತ್ತು ಬಹಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗಿರೋದೇನು ಅಂತಂದ್ರೆ, ಸೈನ್ಯ ಮತ್ತು ನಾಗರಿಕತೆ. ಅರ್ಥ ಮಾಡ್ಕೊಳ್ಳಿ, ಇದನ್ನ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ. ಸೈನ್ಯ ಮತ್ತು ನಾಗರಿಕತೆ 2 ಸಪರೇಟ್ ವಿಂಗ್ಗಳಾಗಿಟ್ರು ನೆಹರು. ಇಲ್ಲ ಅಂತಂದಿದ್ರೆ, ಸೈನ್ಯವೇ ನಮ್ಮನ್ನ ಆಳುವ ಹಂತಕ್ಕೆ ಬಂದ್ಬಿಟ್ಟಿದ್ದಿದ್ರೆ ಏನಾಗ್ಬಿಡ್ಬೋದಾಗಿತ್ತು ಭಾರತದ ಪರಿಸ್ಥಿತಿ ಇವತ್ತು. ಸೈನ್ಯವೇ ನಮ್ಮನ್ನ ಕಂಟ್ರೋಲ್ ಮಾಡಬಹುದಾದಂತಹ ದುಸ್ಥಿತಿಗೆ ನಾವು ತಲುಪಿದ್ದಿದ್ರೆ ನಮ್ಮ ಭಾರತದ ಪರಿಸ್ಥಿತಿ ಇವತ್ತು ಎಲ್ಲಿಗೆ ಬಂದು ನಿಂತ್ಕೊಳ್ಬೋದಾಗಿತ್ತು, ಅಥವಾ ಡೆಮೋಕ್ರೆಟಿಕ್ ವ್ಯವಸ್ಥೆ ಇವತ್ತು ಎಲ್ಲಿಗೆ ಬಂದು ನಿಂತ್ಕೊಳ್ಬೋದಾಗಿತ್ತು. ಅದನ್ನ ನೆಹರು ಬಹಳ ಬ್ಯೂಟಿಫುಲ್ ಆಗಿ ಮಾಡಿದ್ರು. ಮತ್ತು ನಿಮಗೆ ಹೇಳ್ತೀನಿ ಕೇಳಿ, 282 ಜನ ಸಂವಿಧಾನ ಸಭೆಯಲ್ಲಿದ್ರಲ್ಲ, 282 ಜನ ಸಂವಿಧಾನ ಸಭೆಯಲ್ಲಿ ನೆಹರೂರವರೊಟ್ಟಿಗಿದ್ರಲ್ಲ, ಅವರೆಲ್ಲರೂ ಕೂಡ ಸಣ್ಣ ಪುಟ್ಟ ಮನುಷ್ಯರಾಗಿರಲಿಲ್ಲ. ಅವರೆಲ್ಲ ಜಗತ್ತಿನ ಅತ್ಯುನ್ನತ ವಿಶ್ವವಿದ್ಯಾಲಯಗಳಿಂದ ಓದ್ಕೊಂಡು ಬಂದವರಾಗಿದ್ರು. ಮತ್ತು ಬಹುತೇಕರು ಅವರಲ್ಲಿದ್ದವರೆಲ್ಲರೂ ಕೂಡ ಬ್ಯಾರಿಸ್ಟರ್ಸ್ಗಳಾಗಿದ್ರು. ಗೊತ್ತಾಯ್ತಾ? ಇದು ಸಣ್ಣ ಪುಟ್ಟ ವಿಷಯ ಅಲ್ವೇ ಅಲ್ಲ. ಮತ್ತು ಭಾರತ ಆಗ ತಾನೇ ಕಂಡುಬಿಡ್ತಾ ಇದ್ದಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಜನಸಾಗರ ಇನ್ನೇನು ಹುಟ್ಕೊಳ್ತಾ ಇದ್ದಂಥ ಸಂದರ್ಭದಲ್ಲಿ ಅವರು ಡ್ಯಾಮ್ಗಳ ಬಗ್ಗೆ ಆಲೋಚನೆ ಮಾಡಿದ್ರು. TB ಡ್ಯಾಮ್ ನೆಹರೂರವರ ಕೊಡುಗೆ, ಹಿರಾಕೂಟ್ ಡ್ಯಾಮ್ ನೆಹರೂರವರ ಕೊಡುಗೆ, ಇದೇ ಥರದ ಅನೇಕ ಡ್ಯಾಮ್ಗಳು ಮತ್ತು ನವರತ್ನ ಕಂಪ್ನಿಗಳು ನಮ್ಮ HMT, HAL, BEL. ಇವತ್ತು ಯಾರು ನಮ್ಮ DK ಸುರೇಶ್ ಮಾತಾಡ್ತಾರಲ್ಲ, ಎಲ್ಲ ತಗೊಂಡೋಗ್ಬಿಟ್ಟು ನೀವು ಉತ್ತರ ಪ್ರದೇಶಕ್ಕೆ ಆಗ್ತಾ ಇದ್ದೀರಿ ಅಂತ. ಎಲ್ಲ 9 ನವರತ್ನ ಕಂಪ್ನಿಗಳು ಇರೋದು ಇವತ್ತು ಎಲ್ಲಿ? ಬೆಂಗಳೂರಿನಲ್ಲಿ. ಆಲ್ 9 ನವರತ್ನ ಕಂಪ್ನಿಗಳು ಭಾರತದ ಅದ್ಭುತವಾದಂಥ ಅಭಿವೃದ್ಧಿಗೆ, ಭಾರತದ ಎಕಾನಮಿಗೆ ಕೊಡುಗೆಯಾಗಿ ಕೊಟ್ಟಂತ ನವರತ್ನ ಕಂಪ್ನಿಗಳು ಇವತ್ತಿರೋದು ಎಲ್ಲಿ ಅಭಿಷೇಕ್? ಬೆಂಗಳೂರಿನಲ್ಲಿ. ಇವತ್ತು BIL ಇರೋದು ಬೆಂಗಳೂರಿನಲ್ಲಿ, HAL ಇರೋದು ಬೆಂಗಳೂರಿನಲ್ಲಿ, HMT ಇರೋದು ಬೆಂಗಳೂರಿನಲ್ಲಿ. ಅದು ನೆಹರೂರವರ ಕೊಡುಗೆ. ಇದನ್ನು ನಾವಿಲ್ಲಿ ಮರಿಬಾರ್ದು. ಅದರ ಜೊತೆಗೆ 2 ಯುದ್ಧಗಳನ್ನು ನೋಡಿದ್ರಲ್ಲ ನೆಹರು, ಹಾಗಾಗಿ ಅವರು ಯುದ್ಧದಾಹಿ ಆಗಿರಲಿಲ್ಲ, ಯುದ್ಧ ವಿರೋಧಿಯಾಗಿದ್ರು. ಅವರೇನು ಮಾಡಿದ್ರು, ಆಗ ಸ್ವಾತಂತ್ರ್ಯ ಪಡೆದುಕೊಂಡಂಥ ಎಲ್ಲ ದೇಶಗಳ ಒಕ್ಕೂಟವೊಂದನ್ನು ಮಾಡಿ ನಾವು ಯುದ್ಧವನ್ನ ವಿರೋಧಿಸೋಣ ಅನ್ನುವ ಹೋರಾಟಕ್ಕೆ ನಿಂತುಕೊಂಡ್ರು. ಇನ್ನೂ ಅನೇಕ ಕೊಡುಗೆಗಳು, ಅನೇಕ ಸಾಧನೆಗಳು ಆಗ ತಾನೇ ಕಂಡುಬಿಟ್ಟಿದ್ದಂಥ ಭಾರತಕ್ಕೆ ನೆಹರೂರವರ ಕೊಡುಗೆ 100ಕ್ಕೆ 100 ಇದೆ. ಆದರೆ ವೈಫಲ್ಯಗಳೇನು? ಮಾತಾಡೋಣ ವೈಫಲ್ಯಗಳನ್ನು. ಡೆಫಿನೆಟ್ಲಿ ಸರ್. ಬಹಳ ಮುಖ್ಯವಾಗಿ ನೆಹರೂರವರ ವೈಫಲ್ಯಗಳಲ್ಲಿ ಒಂದು, ಈ ವಿಭಜನೆಯ ಬಗ್ಗೆ ದೊಡ್ಡ ಚರ್ಚೆ ಆಗುತ್ತೆ. ನಂಬರ್ 1. ಅದಾದ ನಂತರದಲ್ಲಿ ಇಡೀ ದೇಶದ ಸಾರ್ವಭೌಮತ್ವಕ್ಕೆ ಕೊಡುಗೆಯಾಗಿ ಕೊಡಬೇಕಾಗಿದ್ದಂಥ ಸಾಕ್ಷರತೆಯ ಪ್ರಮಾಣದಲ್ಲಿ ಅವರ ಕೊಡುಗೆ ಇದ್ರೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಕೊಡಲಿಲ್ಲ ಅನ್ನುವ ವೈಫಲ್ಯಗಳು ನಂಬರ್ 2ನೇ ಸ್ಥಾನದಲ್ಲಿ ನಿಂತ್ಕೊಳ್ಳುತ್ತೆ. ಮತ್ತು ನರೇಂದ್ರ ಮೋದಿ ಅವರ ಕೊಡುಗೆ ಏನು? ಅದೆಲ್ಲದಕ್ಕೂ ಕೂಡ ಕಳೆದ 70 ವರ್ಷದಿಂದ ನಾವು ಅನುಭವಿಸಿದಂಥ ಸವಾಲುಗಳೇನು? ಫಾರ್ ಎಕ್ಸಾಂಪಲ್, ಕಳೆದ 70 ಇಯರ್ಸಿಂದ ನಾವು ಏನು ಸವಾಲುಗಳನ್ನು ಅನುಭವಿಸಿದ್ವಿ? 70 ವರ್ಷಗಳಿಂದ ಬ್ಯಾಂಕ್ ಅಕೌಂಟ್ ಅನ್ನೇ ಕಾಣದಂತ 50 ಕೋಟಿ ಜನಕ್ಕೆ ಜನಧನ್ ಅಕೌಂಟ್ ಅನ್ನು ಕೊಟ್ಟರು ನರೇಂದ್ರ ಮೋದಿ. 80 ಕೋಟಿ ಜನಕ್ಕೆ ಪ್ರತಿ ತಿಂಗಳು ಕೂಡ ಅಕ್ಕಿ ಕೊಡುವಂತ ಕೆಲಸವನ್ನು ಮಾಡಿದ್ರು ನರೇಂದ್ರ ಮೋದಿ. 10 ಕೋಟಿ ಲಸಿಕೆಯನ್ನ ಕೋವಿಡ್ ಬಂದ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಮಾತ್ರವೇ ಕೊಡಿಸುವಂತ ಪ್ರಯತ್ನ, ಮತ್ತು ಇಡೀ ಭಾರತಕ್ಕೆ 240 ಕೋಟಿ ಲಸಿಕೆಗಳನ್ನ ಸೆರಮ್ ಇನ್ಸ್ಟಿಟ್ಯೂಟ್ ಜೊತೆಗೆ ಮಾತನಾಡಿ ಕೊಡಿಸುವಂತ ಪ್ರಯತ್ನ ಮಾಡಿದ್ರು ನರೇಂದ್ರ ಮೋದಿ. 56,000 ಕಿಲೋಮೀಟರ್ನಷ್ಟು ರಾಷ್ಟ್ರೀಯ ಹೆದ್ದಾರಿಯನ್ನ ಕೇವಲ ಕಳೆದ 10 ವರ್ಷದಲ್ಲಿ ಇಡೀ ರಾಷ್ಟ್ರಕ್ಕೆ ಸಮರ್ಪಿಸುವ ರೀತಿಯಲ್ಲಿ ಕೆಲಸ ಮಾಡಿದ್ರು ನರೇಂದ್ರ ಮೋದಿ. 4 ಲಕ್ಷ ಅಂದ್ರೆ 21 ಲಕ್ಷ ಮನೆಗಳಿಗೆ ಜಲಜೀವನ್ ಮಿಷನ್ ಅಡಿಯಲ್ಲಿ ನೀರು ದೊರಕಿಸುವ ರೀತಿಯಲ್ಲಿ
ಪ್ರಯತ್ನವನ್ನ ಮಾಡಿದ್ರು ನರೇಂದ್ರ ಮೋದಿ. 55 ಕೋಟಿ ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಡುವ ಮೂಲಕ ನಿಮಗಿರುವ ಎಲ್ಲ ಸೀರಿಯಸ್ ಏಲ್ಮೆಂಟ್ಸ್ಗಳಿಗೆ, ಪ್ರಾಬ್ಲಮ್ಸ್ಗಳಿಗೆ ನಾವು ಪರಿಹಾರ ಕೊಡ್ತೀವಿ ಅಂತ ಹೇಳುವ ಮೂಲಕ ಅವರಿಗೆ ನೀವು ರೋಗಗ್ರಸ್ತರಾಗಿದ್ದೀರಾ, ನಾವು ನಿಮ್ಮನ್ನ ರೋಗಮುಕ್ತರನ್ನಾಗಿ ಮಾಡ್ತೀವಿ ಅಂತ ಹೇಳುವ ಮೂಲಕ ಕೆಲಸವನ್ನ ಮಾಡಿದ್ರು. ಇದೇ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ನಿಮ್ಗೆ ಅನಿಸ್ತಾ ಇರ್ಬೋದು ನಾನು ನರೇಂದ್ರ ಮೋದಿ ಅವರನ್ನ ಹೊಗಳ್ತಾ ಇದ್ದೀನಿ ಅಂತ. ಇಲ್ಲ, ಐ ಆಮ್ ಬೀಯಿಂಗ್ ನ್ಯೂಟ್ರಲ್. ಓಕೆ, ನಾನು ನೆಹರೂರವರ ಕೊಡುಗೆಯನ್ನು ಮಾತನಾಡಿದೆ, ನರೇಂದ್ರ ಮೋದಿ ಅವರ ಕೊಡುಗೆಯನ್ನು ಕೂಡ ಮಾತನಾಡಿದೆ. ಓಕೆ, ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ನೆಹರೂರವರನ್ನು ಮಾಡಿದ ವೈಫಲ್ಯಗಳನ್ನು ನಾವು ಸರಿ ಮಾಡಬೇಕು ಅನ್ನುವ ನಿಟ್ಟಿನಲ್ಲೇ ಕಾಂಗ್ರೆಸ್ನವರು ನೆಹರೂರವರು ಮಾಡಿದ ಸಾಧನೆಯ ಬಗ್ಗೆ ಮಾತಾಡಕ್ಕೆ ಒಬ್ಬನಾದರೂ ಇದನ್ನ ಅಲ್ಲಿ ಇವತ್ತು ಅದನ್ನಿವತ್ತು ನಾನು ಮಾಡ್ತಾ ಇದ್ದೀನಿ. ಓಕೆ, ಐ ಆಮ್ ನಾಟ್ ಎ ಕಾಂಗ್ರೆಸ್ ಸ್ಪೋಕ್ಸ್ ಪರ್ಸನ್, ಓಕೆ, ಐ ಆಮ್ ನಾಟ್ ಎ BJP ಸ್ಪೋಕ್ಸ್ ಪರ್ಸನ್. ಅದೇ ಇದು ರಾಜ್ಯಸಭೆಯಲ್ಲಾಗಿದ್ದಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಇರ್ತಾ ಇದರಲ್ಲಿ. ಹಿ ವುಡ್ ಹ್ಯಾವ್ ಸ್ಪೋಕನ್, ಓಕೆ, ಹಿ ವುಡ್ ಹ್ಯಾವ್ ಸ್ಪೋಕನ್ ಅಬೌಟ್ ದಿಸ್. ಎಸ್ ಸರ್. ಒಬ್ಬರಾದ್ರು ಅಲ್ಲಿ ಅಧೀರ್ ರಂಜನ್ ಚೌಧರಿ ಇದ್ದಿದ್ದು ಇವತ್ತು ಲೋಕಸಭೆಯಲ್ಲಿ ನಾನು ಗಮನಿಸಿದೆ. ತುಟಿಕ್ ಪಿಟಿಕ್ ನೀವು ಅಂದ್ರಲ್ಲ, ಡಿವಾಸ್ಟೇಟೆಡ್, ಆಪೋಸಿಷನ್ ಇಸ್ ಡಿವಾಸ್ಟೇಟೆಡ್ ಅಂತ ಹೇಳಿದ್ರಲ್ಲ, ಇಟ್ ಈಸ್ ಬಿಕಾಸ್ ದೇ ವರ್ ಹ್ಯಾವಿಂಗ್ ನೋ ಲೀಡರ್ಸ್ ಟು ಟಾಕ್. ಉತ್ತರ ಕೊಡ್ಬೋದಾಗಿತ್ತು, ಎಸ್ ಸರ್, ಚರ್ಚೆ ಮಾಡ್ಬೋದಾಗಿತ್ತು. 2018-19 ಸಂದರ್ಭದ ಮೋದಿಯವರ ನಿರ್ಗಮಿತ ಭಾಷಣದಲ್ಲಿ ಎಸ್ ಸರ್, ಅವರು ನೆಹರು ಕುಟುಂಬವನ್ನು ಹೇಳಿ ತಗೊಂಡ್ಬಂದಿರಲಿಲ್ಲ. ಅವರು ನೆಪೋಟಿಸಮ್ನ ಹೇಳಿ ತಗೊಂಡ್ಬಂದಿದ್ರು. ಅವರು ಗುಲಾಂ ನಬಿ ಆಜಾದ್ಗೆ ಎಂಥ ದೊಡ್ಡ ಪದ್ಮವಿಭೂಷಣ ಪ್ರಶಸ್ತಿಯನ್ನೇ ಘೋಷಣೆ ಮಾಡಿಬಿಟ್ರು. ಓಕೆ, ಆಯ್ತಾ? ಪದ್ಮವಿಭೂಷಣ ಪ್ರಶಸ್ತಿಯನ್ನು ಘೋಷಣೆ ಮಾಡಿದ ಸಂದರ್ಭದಲ್ಲಿ ಗುಲಾಂ ನಬಿ ಆಜಾದ್ ಅವರನ್ನ ಸ್ಮರಿಸಿಕೊಂಡು ನರೇಂದ್ರ ಮೋದಿ ಅವರು ಕಣ್ಣೀರು ಹಾಕಿಬಿಟ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕಳೆದ ಸಲ ಯು ಆರ್ ಒನ್ ಆಫ್ ದಿ ಟಾಲೆಸ್ಟ್ ಲೀಡರ್ಸ್ ಅಂತ ಹೊಗಳಿದ್ರು ಇದೇ ನರೇಂದ್ರ ಮೋದಿ. ಓಕೆ, ಇವತ್ತು ಬಹುಶಃ ನೀವು ಹೇಳಿದ ಹಾಗೆ ಕಾಂಗ್ರೆಸ್ ಯಾವ್ಯಾವ ಡೆಫಿನೇಷನ್ಗಳನ್ನು ಇಟ್ಕೊಂಡು ನಾವು ಎಲ್ಲದಕ್ಕೂ ಹೋರಾಟ ಮಾಡಬೇಕು ಅಂತ ಬಂತೋ ಆ ಹೋರಾಟಗಳಿಗೆಲ್ಲ ಉತ್ತರ ಕೊಟ್ಟಂಗೆ ಆಗೋಯ್ತು ಇವತ್ತು. ಎಸ್ ಸರ್. ಬಟ್ ಕಾಂಗ್ರೆಸ್ ದೇಶನ ಹಾಗಾದರೆ ಯಾವ ಹಂತಕ್ಕೂ ತಗೊಂಡು ಹೋಗೇ ಇಲ್ವಾ? ಇವತ್ತು ನಾವು ನೀವು ಬದುಕ್ತಾ ಇರೋದು, ಇವತ್ತು ನಾವು ನೀವು ಇವತ್ತು ಯುವಕರಾಗಿ ಓದಿ ಒಂದಿಷ್ಟು ಎಕನಾಮಿ ಕಲ್ತ್ಕೊಂಡು ಒಂದಿಷ್ಟು ಮಾತಾಡ್ತಾ ಇರೋದು ಯಾರಿಂದ? ನಮ್ಮ ಮನಮೋಹನ್ ಸಿಂಗ್ರು ಮಾಡಿದಂಥ ಎಕನಾಮಿಕ್ ಮೌನ ಕ್ರಾಂತಿಯಿಂದ. ಅದನ್ನಾದರೂ ಸ್ಮರಿಸ್ಕೊಳ್ಳೋ ಪ್ರಯತ್ನ ಒಂದ್ಸಲ ಮಾಡಲ್ಲ ಇವರು. ಕಾಂಗ್ರೆಸ್ನವರೇ ಒಂದ್ಸತಿನ ಅವರ ಹೆಸರು ಹೇಳಲ್ಲ, ಅದು ಪ್ರಾಬ್ಲಮ್. ಹೆಸರು ಹೇಳೋದು ಬಿಟ್ಬಿಡ್ರಿ, ಒಂದು ಮ್ಯಾನಿಫೆಸ್ಟೋದಲ್ಲಿ ಮನಮೋಹನ್ ಸಿಂಗ್ ಅವರ ಫೋಟೋ ಕಾಣಿಸಲ್ಲ ನನಗೆ. ನಿಮಗೆ ಯಾವತ್ತಾದ್ರೂ ಕಾಣಿಸಿದ್ಯಾ ಮನಮೋಹನ್ ಸಿಂಗ್ ಅವ್ರ ಫೋಟೋ? ಒಂದೇ ಒಂದು ಸಲ ಇಡೀ ಭಾರತ ನಲಗಿ ಹೋಗುವ ಸಂದರ್ಭದಲ್ಲಿದ್ದಾಗ 91, 92, 93 ಇಸ್ವಿಯಲ್ಲಿ ನರಸಿಂಹರಾಯರ ಕಾಲದಲ್ಲಿ ಇಡೀ ಭಾರತವನ್ನ ಮೇಲೆ ಕೆತ್ತಿದಂಥ ಖ್ಯಾತಿ ಒನ್ ಆಫ್ ದಿ ಗ್ರೇಟ್ಸ್ ಆಫ್ ದಿ ವರ್ಲ್ಡ್ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಸಲ್ಲುತ್ತೆ. ಆ ಪ್ರಯತ್ನವನ್ನ ಇವತ್ತು ಕಾಂಗ್ರೆಸ್ ಒಂದೇ ಒಂದು ದಿನನಾದ್ರೂ ಮಾಡಿದ್ಯಾ? 10 ವರ್ಷ ಭಾರತದ ಪ್ರಧಾನಿಯಾಗಿ ಅವಿಚ್ಛಿನ್ನವಾಗಿ ತಮ್ಮ ಆಡಳಿತವನ್ನು ನಡೆಸಿದಂಥ ಮನಮೋಹನ್ ಸಿಂಗ್ ಅವರ ಹೆಸರನ್ನು ಇವರು ಹೇಳ್ಕೊಳ್ತಾರ? ದ ಪ್ರಾಬ್ಲಮ್ ವಿತ್ ಕಾಂಗ್ರೆಸ್ ಟುಡೇ ವಾಸ್ ದೇರ್ ವಾಸ್ ನೋ ಬಡಿ ಟು ಸ್ಪೀಕ್. ಓಕೆ, ಅದೇ ಮೊನ್ನೆ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಬಹಳ ಚೆನ್ನಾಗಿ ಭಾಷಣ ಮಾಡಿದ್ರು. ಎಸ್ ಸರ್, ಬಹಳ ಬ್ಯೂಟಿಫುಲ್ ಆಗಿ ಭಾಷಣ ಮಾಡಿದ್ರು, ಚೆನ್ನಾಗಿ ಮಾಡಿದ್ರು. ತುಂಬ ಒಂದು ವ್ಯಂಗ್ಯಭರಿತವಾಗಿರಲಿಲ್ಲ, ಒಂದಿಷ್ಟು ಇನ್ಸೈಟ್ಫುಲ್ ಆಗಿತ್ತು, ಚೆನ್ನಾಗಿತ್ತು. ಮೋದಿಯವರ ಬಗ್ಗೆನೂ ಮಾತನಾಡಿದ್ರು, ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತನಾಡಿದ್ರು. ಡಿಕ್ಟೇಟರ್ಶಿಪ್ ಅನ್ನೋ ಥರದಲ್ಲಿ ಒಂದು ಸ್ವಲ್ಪ ಸ್ಲೈಟ್ ಆಗಿ ಅವರಿಗೆ ಟಾಂಟ್ ಕೊಡುವಂಥ ಪ್ರಯತ್ನ ಮಾಡಿದ್ರು. ಬಟ್ ಇವತ್ತು ಯಾರಿದ್ರು ಮಾತಾಡೋಕ್ಕೆ? ಎಸ್ ಸರ್, ಅಟ್ಲೀಸ್ಟ್ ಒಂದು ರಿಬ್ಯೂಟಲ್ ಫ್ರಮ್ ಕಾಂಗ್ರೆಸ್ ಆಚೆ ಕಡೆ ಬಂದು, ಅಟ್ಲೀಸ್ಟ್ ಆಚೆ ಕಡೆ ಬಂದು ಯಾರಾದರೂ ಒಬ್ಬರು ಒಂದು ಸ್ಟೇಟ್ಮೆಂಟ್, ಇಲ್ಲ ರೀ ನೀವು ಏನು ಬರೀ ನೀವರವರ ಬಗ್ಗೆ ಹರಿಹಾಯ್ತೀರಿ, ನೆಹರೂರವರು ಮಾಡಿದ ಸಾಧನೆ ನೋಡ್ರಿ ಅಂತ ಒಬ್ಬ ಕಾಂಗ್ರೆಸ್ಸಿಗ ಅವರು ನೇರವಾಗಿ ಫ್ಲೋರಲ್ಲೇ ಹೇಳಿದ್ದಾರೆ ಕಳ್ಳರು ಅಂತ. ಕಳ್ಳರನ್ನ ಯಾಕೆ ಆಯ್ಕೆ ಮಾಡಬೇಕು ಅಂತ ಹೇಳಿದ್ದಾರೆ. ಇದಕ್ಕಾರ ಅವ್ರು ಮಾತಾಡಬೇಕಾಗಿ. Nobody has spoken because Congress lacks conscience. ಓಕೆ, And Congress today is lacking consciousness. ಅಂದ್ರೆ ಈ ರೀತಿ ಮೌನವಾಗಿದ್ರೆ ಸರ್ ಅವರು ಮಾಡಿದ ಆರೋಪಗಳನ್ನು ಒಪ್ಕೊಂಡಿದ್ದಾರೆ ಅಂತ ಭಾವಿಸಬೇಕಾ, ಅಥವಾ ರಿಬ್ಯೂಟ್ ಮಾಡೋ ಪ್ರಯತ್ನ ಮಾಡಬಹುದಾ ಮುಂದೆ? ರಿಬ್ಯೂಟ್ ಮಾಡುವ ನಾಯಕರು ಬಹುಶಃ ನನ್ನ ಪ್ರಕಾರ ಈ ಹಂತದಲ್ಲಿ ಕಾಣಿಸ್ತಾ ಇರೋದು ನನಗೆ ದ ಮೋಸ್ಟ್ ಮೆಚ್ಯೂರ್ಡ್ ಹಿರಿಯರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ಬರಲಿ. ಓಕೆ, ಇಫ್ ಇನ್ ಕೇಸ್ ದೆ ರಿಬ್ಯೂಟ್ ಇಟ್, ಓಕೆ, ಒಂದು ರಿಬ್ಯೂಟಲ್ಲಿ ಕೊಡ್ತಾರೆ ಇದಕ್ಕೆ ಅಂತಂದ್ರೆ. ಅದರ್ವೈಸ್ ಐ ಡೋಂಟ್ ಸಿ ಎನಿ ಪಾರ್ಟಿ, ಎನಿ ಪರ್ಸನ್ ಫ್ರಮ್ ಕಾಂಗ್ರೆಸ್ ಹೂ ಕ್ಯಾನ್ ಗಿವ್ ಇಟ್ ಬ್ಯಾಕ್ ಓಕೆ ಟು BJP. To give it back to BJP. So by doing so, ಒಂದು ರೀತಿ ಲಾಸ್ಟ್ ನೈಲ್ ಇನ್ ದಿ ಕಾಫಿನ್, ನಾನು ಹೇಳಲ್ಲ ಅದನ್ನು, ನೀವು ಹೇಳಿದ್ದು ಲಾಸ್ಟ್ ನೈಲ್ ಇನ್ ಸಮಥಿಂಗ್ ಅನ್ನೋ ಥರದಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಬಹಳ ನೀಟಾಗಿ ಸುತ್ತಿಗೆಯಿಂದ ಹೊಡೆದಿರೋದಂತೂ ನಿಜ. ಬಟ್ ಲೆಟ್ ಸಿ ಹೌ ಇಟ್ ಗೋಸ್. ಬಟ್ ದೇರ್ ಶುಡ್ ಬಿ ರಿಬ್ಯೂಟಲ್, ರೈಟ್?
there should be something, right? ಅಲ್ಲ, ವರ್ಲ್ಡ್ಸ್ ಲಾರ್ಜೆಸ್ಟ್ ಡೆಮೋಕ್ರಸಿನಲ್ಲಿ ಇಷ್ಟು ಮಾತ್ರ ರಿಬ್ಯೂಟಲ್ಲೂ ಇಲ್ಲ ಅಂತಂದ್ರೆ ಸರಿ ಹೋಗಲ್ಲ. ದಟ್ ಇಸ್ ದಿ ಪ್ರಾಬ್ಲಮ್. ನಾನು ಇವತ್ತು ಅಬ್ಸರ್ವ್ ಮಾಡಿದ್ದು ಅದನ್ನೇ. ನೀವು ಭಾಷಣ ಅಬ್ಸರ್ವ್ ಮಾಡಿದ್ರಿ, ಬಟ್ ನಾನು ಯಾರಾದ್ರೂ ಮಾತಾಡ್ತಾರ ಅಂತ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅವಾಗಲಿಂದ. ಐ ಡೋಂಟ್ ಸಿ ಎನಿಬಡಿ ಸ್ಪೀಕಿಂಗ್. ನಾನು ಅದಕ್ಕೆ ಹೇಳಿದೆ, ನೆಹರೂರವರ ಸಾಧನೆ ಕಡಿಮೆ ಅಲ್ಲಪ್ಪ, ಇದೆ, ತಪ್ಪುಗಳಿದೆ, ವೈಫಲ್ಯಗಳಿದೆ, ಎಲ್ಲವೂ ಇದೆ. ನಮ್ಮ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರ ಇದರಲ್ಲಿದ್ದರು, ನಮ್ಮ ಕನ್ನಡದವರು ಅವರ ಸಂಪುಟದಲ್ಲಿದ್ದರು. ಭಾಳ ಒನ್ ಆಫ್ ದಿ ಗ್ರೇಟ್ಸ್ಗಳಿದ್ದಂಥ ಅವರ ಸಂಪುಟವಾಗಿತ್ತು. ಸಮ್ ಆಫ್ ದಿ ಗ್ರೇಟ್ಸ್ ವರ್ ದೇರ್ ಇನ್ ಹಿಸ್ ಕ್ಯಾಬಿನೆಟ್. ನಾಟ್ ಈಸಿ. ಒಂದು ಪಕ್ಷ, ಒಂದು ದೇಶ, ಹೋಳಾಗಿ ಹೋಗಬಹುದಾಗಿದ್ದಂಥ ದೇಶ, ಸ್ವಾತಂತ್ರ್ಯ ಪಡೆದುಕೊಂಡಂಥ ದೇಶ, ಆಗ ತಾನೇ ಮರುಹುಟ್ಟನ್ನು ಪಡೆದುಕೊಂಡಂಥ ದೇಶವನ್ನು ಯಾವ ಹಾದಿಯಲ್ಲಿ ತಗೊಂಡೋದ್ರು ಅನ್ನುವ ಒಂದಿಷ್ಟು ಜಿಜ್ಞಾಸೆಗಳ ನಡುವೆಯೂ ಕೂಡ ನೆಹರೂರವರ ದೂರದೃಷ್ಟಿತ್ವವನ್ನು ನಾವು ತಳ್ಳಿ ಹಾಕೋಕ್ಕಾಗೋದಿಲ್ಲ. ಬಟ್ ಅದನ್ನು ನಾನು ಮಾತಾಡ್ದಾಗ ಕೂತ್ಕೊಂಡ್ರೆ ನಾನು ಕಾಂಗ್ರೆಸ್ ಸ್ಪೋಕ್ಸ್ ಪರ್ಸನ್ ಆಗ್ತೀನಿ, ಅಥವಾ ನಾನು ಮೋದಿ ಅವ್ರ ಪರ ಮಾತಾಡ್ದಾಗ ಕೂತ್ಕೊಂಡ್ರೆ BJP ಅಂತಾರೆ. ನಾನು ಎರಡೂ ಅಲ್ಲ. ಬಟ್ ಕಾಂಗ್ರೆಸ್ ಅದನ್ನು ಮಾಡ್ಬೋದಾಗಿತ್ತಾ ಅಂತ ಒಂದು ಸ್ವಲ್ಪ ಧೈರ್ಯ ತೋರಿಸ್ಬೋದಾಗಿತ್ತಾ ಅಂತ. ಅವ್ರಿಗೆ ಅದನ್ನು ಹೇಳ್ಕೊಡೋರು ಯಾರು ಇಲ್ಲ ಒಂದು ನ್ಯಾಷನಲ್ ಪಾರ್ಟಿಗೆ ಅಂತಂದ್ರೆ ಐ ಕಾಂಟ್ ಹೆಲ್ಪ್. ಐ ಆಮ್ ಸಾರಿ. ಅವರ ಚರಿತ್ರೆನ ಅವರೇ ಮರ್ತ್ಕೊಂಡು ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಕುಟುಂಬಕ್ಕಾಗಿ. ನೋಡೋಣ ಏನಾಗಿದೆ. ನೀವು ಕೇಳಿ, ನೀವು ಒಕ್ಟಾವಿಯನ್ ಹ್ಯೂಮ್ ಅಲ್ವೇನ್ರಿ ನಿಮ್ಮ ಪಾರ್ಟಿಯನ್ನು ಕಟ್ಟಿದ್ದು ಅಂತ ನೀವು ಕಾಂಗ್ರೆಸ್ನವ್ರನ್ನ ಕೇಳಿ, ಯಾರನ್ನಾದ್ರೂ ಕೇಳಿ, ಹೌದಲ್ವಾ ಅಂತಾರೆ. ತಪ್ಪು, ಆಕ್ಚುಲಿ ತಪ್ಪು. 77 ಜನ ಸದಸ್ಯರು ಒಂದು ಪರ್ಯಾಯ ಹೋರಾಟದ ಮಾರ್ಗವಾಗಿ, ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಮತ್ತು ಅತ್ಯಂತ ಸಮರ್ಥವಾಗಿ ಫೇಸ್ ಮಾಡುವ ಸಲುವಾಗಿ ಮಹಾರಾಷ್ಟ್ರದಲ್ಲಿ ಕೂತ್ಕೊಂಡು ಚರ್ಚೆಗಳ ಮೇಲೆ ಚರ್ಚೆಗಳನ್ನು ನಡೆಸ್ಕೊಂಡು 77 ಜನ ದೊಡ್ಡವರು ಹಿರಿಯರೆಲ್ಲರೂ ಕೂಡ ಸೇರಿಕೊಂಡು ಈ ಕಾಂಗ್ರೆಸ್ ಅನ್ನುವ ಒಂದು ಪರಿಕಲ್ಪನೆಯನ್ನು ಹುಟ್ಟಾಕಿದ್ದು. ಇಟ್ಸ್ ನಾಟ್ ಓನ್ಲಿ ಒಕ್ಟಾವಿಯನ್ ಹ್ಯೂಮ್. ನೀವು ಕೇಳಿ ಯಾರನ್ನಾದ್ರೂ ಹೂ ಫೌಂಡೆಡ್ ಕಾಂಗ್ರೆಸ್ ಅಂದ್ರೆ ನಿಮ್ಮ ಗೂಗಲಲ್ಲಿ ಒಕ್ಟಾವಿಯನ್ ಹ್ಯೂಮ್ ಅಂತ ಬರ್ತದೆ. ವಿದೇಶಿಗರಲ್ವೇನ್ರಿ ನಿಮ್ಮ ಪಾರ್ಟಿ ಫೌಂಡ್ ಮಾಡಿದ್ದು ಅಂತ. ನಾವು ಹೌದಲ್ಲ, ಏನ್ ಮಾಡೋದು, ನಾವೇನ್ ಮಾಡೋದು ಅಂದ್ಬಿಡ್ತಾರೆ ಅವರು. ಬಟ್ ದೇ ಡೋಂಟ್ ನೋ ಹೌ ಟು ರಿಬ್ಯೂಟ್ ಇಟ್. ದಟ್ಸ್ ದಿ ಪ್ರಾಬ್ಲಮ್. ಅದನ್ನು ಹೇಳ್ಬೋದಲ್ಲ, 4 ಜನ ಸೇರ್ಕೊಂಡು ಅಲ್ಲಪ್ಪ ಅದು ಹಾಗಲ್ಲ ಹೀಗೆ ಅಂತ ಹೇಳ್ಬೋದಲ್ಲ. ನೀವು ಯಾರೇ ಪ್ಯಾನಲಿಸ್ಟ್ನ ಕರೆಸಿ ಯಾರು ಹೇಳಲ್ಲ. ನೀವು ಹೇಳಿದ್ರೆ ನಿಮ್ಮದು ಗೋಧಿ ಮೀಡಿಯಾ, ಆ ಮೀಡಿಯಾ, ಈ ಗೋಧಿ ಚಪಾತಿ ಮೀಡಿಯಾ, ನಿಮ್ಮದು ಮೈದಾ ಹಿಟ್ಟಿನ ಮೀಡಿಯಾ, ಅಕ್ಕಿ ರೊಟ್ಟಿ ಮೀಡಿಯಾ, ರಾಗಿ ರೊಟ್ಟಿ ಮೀಡಿಯಾ ಅಂತಾರೆ. ಅವ್ರು ಹೇಳ್ಕೊಳ್ಳಿ, ನಾನೇನು ಮಾಡಿ, ಐ ಡೋಂಟ್ ಕೇರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.